ಇನ್ನು ಇದೇ ಜೋಶಲ್ಲಿ ಡಿ ಕೆ ಶಿವಕುಮಾರ್ ಕುಮಾರಸ್ವಾಮಿಯವರಿಗೆ ದೊಡ್ಡ ಸಂದೇಶ ರವಾನಿಸಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನನಗೆ ನಿಮಗಿಂತ ಅನುಭವ ಜಾಸ್ತಿ ಇದೆ. ನಿಮ್ಮ ಥರ ನಾನು ಮುಖ್ಯಮಂತ್ರಿ ಆಗದಂಗಿರ್ಬೋದು, ಆದರೆ ನನಗೆ ತುಂಬ ಅನುಭವ ಇದೆ. ಯಾರಿಗೆ ಹೆಂಗೆ ಫೋನ್ ಮಾಡಬೇಕು, ಯಾರಿಗೆ ಏನು ಹೇಳಬೇಕು, ಯಾರಿಗೆ ಯಾವ ರೀತಿ ಕೆಲಸ ಮಾಡಿಸ್ಬೇಕು ತುಂಬ ಚೆನ್ನಾಗಿ ನನಗೆ ಗೊತ್ತಿದೆ ಅಂತ ನಿನ್ನೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಏನು ಹೇಳಿದ್ರಲ್ಲ, ಆ ಪ್ರತಿಕ್ರಿಯೆಗೆ ಇವರು ಕೊಟ್ಟಿರುವಂಥ ಪ್ರತಿಕ್ರಿಯೆ ಇದು. ನಾನು ಸುದೀರ್ಘ ಕಾಲದವರೆಗೆ ನಾನು ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನನಗೆ ನಿಮಗಿಂತ ಜಾಸ್ತಿ ಅನುಭವ ಇದೆ. ನಿಮಗೆ ಅವಕಾಶಗಳು ಜಾಸ್ತಿ ಸಿಕ್ಕಿವೆ, ನಮಗೆ ಅವಕಾಶಗಳು ಜಾಸ್ತಿ ಸಿಕ್ಕಿಲ್ಲ ಅಷ್ಟೇ, ಮುಖ್ಯಮಂತ್ರಿ ಆಗಿಲ್ಲ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿ ನನಗೆ ಗೊತ್ತಿದೆ ಯಾರ್ಯಾರಿಂದ ಏನೇನು ಕೆಲಸ ಮಾಡಿಸ್ಬೇಕು ಅಂತ. ಇದು ಹಾಗಾದರೆ ನಿನ್ನೆ ಕುಮಾರಸ್ವಾಮಿ ದೆಹಲಿನಲ್ಲಿ ಹೇಳಿದ್ದೇನು, ಅದಕ್ಕೆ ಇವ್ರು ಕೊಟ್ಟಂಥ ಉತ್ತರ ಏನು, ಬನ್ನಿ ನೋಡೋಣ. ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಗೃಹ ಇಲಾಖೆನೂ ಅವರೇ ನಡೆಸ್ತಾ ಇದ್ದಾರೆ ಏನೋ ಗೊತ್ತಿಲ್ಲ ನನಗೆ. ಏಕೆಂದರೆ ನಿನ್ನೆ ದಿನ ಬಳ್ಳಾರಿನಲ್ಲಿ ಮೃತಪಟ್ಟಂಥ ಕುಟುಂಬಕ್ಕೆ ಭೇಟಿ ಕೊಟ್ಟು ನಂತರ ಪೊಲೀಸ್ ಇಲಾಖೆ ಅಧಿಕಾರಿಗಳ ಸಭೆ ನಡೆಸ್ತಾರೆ. ಅಲ್ಲಿ ಗೃಹ ಸಚಿವರು, ಈ ರಾಜ್ಯದಲ್ಲಿ ಹೆಬ್ಬೆಟ್ಟಿನ ಗೃಹ ಸಚಿವರು ಅವರ ಅಧಿಕಾರದ ವ್ಯಾಪ್ತಿ ಏನು ಅಂತಕ್ಕಂಥದ್ದನ್ನು ಕೇಳಲಿಕ್ಕೆ ಬಯಸ್ತೀನಿ ನಾನು. ಗೃಹ ಸಚಿವರು ಹೋಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ರು ಓಕೆ, ಇಲ್ಲ ಮುಖ್ಯಮಂತ್ರಿಗಳು ಕರೆದು ಸಭೆ ನಡೆಸಿದ್ರು ಓಕೆ. ಈ ಎರಡೂ ಇಲಾಖೆಗೆ ಇವರು ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ. ಉಪಮುಖ್ಯಮಂತ್ರಿಗಳಿಗೆ ಯಾವ ಇದರ ಮೇಲೆ ಇವರು ಹೋಗಿ ಸಭೆ ನಡೆಸ್ತಾರೆ? Mr. Kumaraswamy is, I am more experienced than Kumaraswamy in politics. I have a better experience. I might have not become the chief minister. I have better experience on administration, better than Kumaraswamy. I have been a minister for a very long time. I know what is administration, how to work, and whom to call, whom not to call. I know. I don't want to learn anything from Kumaraswamy. Mr. Kumaraswamy is, I am more experienced than Kumaraswamy in politics. I have a better experience. I might have not become the chief minister. I have better experience on administration, better than Kumaraswamy. I have been a minister for a very long time. I know what is administration, how to work, and whom to call, whom not to call. I know. I don't want to learn anything from Kumaraswamy. ಈಗಲೂ ಕೂಡ ಘೋಷಣೆಗಳು ಮೊಳಗ್ತಾನೆ ಇವೆ. KPCC ಕಚೇರಿನಲ್ಲಿ DK ಶಿವಕುಮಾರ್ CM ಅಂತ ಘೋಷಣೆ ಮೊಳಗಿದ್ವು. ಕಾರ್ಯಕರ್ತರು ಜೈಕಾರ ಹಾಕಿದರು. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ನಾವು ನೋಡ್ತಾ ಇದ್ದೀವಿ ಏನೇನು ಡೆವಲಪ್ಮೆಂಟ್ಗಳಾಗ್ತಾ ಇದೆ ಅಂತ. ಆದರೆ ಎಲ್ಲೋ ಒಂದು ಕಡೆಗೆ ಈ DK ಶಿವಕುಮಾರ್ ಅವರ ಈ ಧಾಟಿ ನೋಡಿದಂಥ ಸಂದರ್ಭದಲ್ಲಿ ಅನಿಸುತ್ತೆ ಒಂದು ಸ್ವಲ್ಪ ದಿವಸ ಇದಕ್ಕೇನಾದರೂ ಅಲ್ಪ ವಿರಾಮ ಹಾಕಬೇಕು ಅನ್ನುವಂಥ ನಿರ್ಧಾರಕ್ಕೆ ಹೈಕಮಾಂಡ್ ಏನಾದರೂ ಬಂದಿದೆಯಾ ಅಂತ. ಯಾಕಂದರೆ ಇದಕ್ಕಿದ್ದಂಗೆ ಅವರನ್ನು ವೀಕ್ಷಕರನ್ನಾಗಿ ಘೋಷಣೆ ಮಾಡಿರುವಂಥದ್ದು ಅಸ್ಸಾಂ ಚುನಾವಣೆಗೆ ನಂಬರ್ 1. ನಂಬರ್ 2 ಏನು ಅಂದರೆ, ನಾನು ಶಿಸ್ತಿನ ಸಿಪಾಯಿ, ಪಕ್ಷ ಹೇಳ್ದಂಗೆ ಕೇಳಬೇಕು, ಹಿಂದೂ ಕೂಡ ಜವಾಬ್ದಾರಿ ಕೊಟ್ಟಿದ್ದರು, ಈಗಲೂ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿರುವಂಥದ್ದು. ಇದೆಲ್ಲದರ ನಡುವೆ ಈ ಸಂದೇಶ ಯಾರಿಂದ ಯಾರಿಗೆ ಬಂದಿದೆಯೋ ಗೊತ್ತಿಲ್ಲ, ಆದರೆ ಕಾರ್ಯಕರ್ತರಿಗಂತೂ ಒಂದು ಸಂದೇಶ ಹೋಗಿದೆ. ಕಾರ್ಯಕರ್ತರು DK ಮುಂದಿನ CM ಅಂತ ಘೋಷಣೆಯನ್ನು ಹಾಕ್ತಾನೆ ಇದ್ದಾರೆ. ಏನು ನಡೀತಾ ಇದೆ?
ರಂಗನಾಥ್, ಡಿ ಕೆ ಶಿವಕುಮಾರ್ ಅವರು ತಮ್ಮ ಕನಸನ್ನು ಸಾಕಾರಗೊಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ. ಆದರೆ ಎಲ್ಲೊಂದು ಕಡೆ ಅಡೆತಡೆಗಳು ಅವರ ಕನಸನ್ನ ಸಾಕಾರಗೊಳಿಸುವಲ್ಲಿ ಬಹಳಷ್ಟು ತೊಂದರೆ ತಾಪತ್ರಯಗಳನ್ನ ತಂದಿಡ್ತಿದ್ದಾವೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಬಿಹಾರದ ಚುನಾವಣೆಯ ಫಲಿತಾಂಶ ಬಂದ ತಕ್ಷಣ ಬದಲಾವಣೆ ಆಗುತ್ತೆ ಅನ್ನುವಂಥ ನಿರೀಕ್ಷೆನೇ ಇಟ್ಕೊಳ್ಳಾಗಿತ್ತು. ಆದರೆ ಬಿಹಾರದ ಫಲಿತಾಂಶವೇ ಒಂದು ರೀತಿಯಲ್ಲಿ ಕಾಂಗ್ರೆಸ್ಗೆ ಮುಳುವಾದಂಥ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಆಗುವಂಥ ಕನಸಿಗೂ ಕೂಡ ಒಂದಷ್ಟು ಅಡೆತಡೆಯಾಯಿತು. ಇದೀಗ ಪಂಚರಾಜ್ಯಗಳ ಚುನಾವಣೆ. ಬಹುತೇಕ ಡಿ ಕೆ ಶಿವಕುಮಾರ್ ಅವರು ಒತ್ತಡ ಹಾಕಿದ ಪ್ರಕಾರ ಜನವರಿ ಸಂಕ್ರಾಂತಿಯ ವೇಳೆಗೆ ಎಲ್ಲವೂ ಕೂಡ ಬದಲಾಗಬೇಕಾಗಿತ್ತು. ಆದರೆ ಇದೀಗ ಅವ್ರನ್ನ ಅಸ್ಸಾಂನ ಹಿರಿಯ ವೀಕ್ಷಕರನ್ನಾಗಿ ಎಐಸಿಸಿ ನೇಮಕವನ್ನ ಮಾಡಿದೆ. ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅಲ್ಲಿ ಹೋಗಬೇಕಾಗುತ್ತೆ, ಅಲ್ಲಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಆ ಆಯ್ಕೆಯನ್ನು ಬಿಟ್ಟು ಡಿ ಕೆ ಶಿವಕುಮಾರ್ ಅವರಿಗೆ ಏನಿದೆ ಅನ್ನುವಂಥ ಪ್ರಶ್ನೆ ಬಂದಾಗ ಅವರು ಕೂಡ ನನಗೆ ಬೇರೆ ಆಯ್ಕೆ ಇಲ್ಲ ಅನ್ನುವಂಥ ಮಾತನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಪರೋಕ್ಷವಾಗಿ ಹೈಕಮಾಂಡ್ ನಾಯಕರು ಪಂಚರಾಜ್ಯಗಳ ಚುನಾವಣೆ ಆಗೋ ತನಕ ನಾಯಕತ್ವ ಬದಲಾವಣೆಯ ವಿಚಾರ ಚರ್ಚೆಗೆ ಇಲ್ಲ ಅನ್ನುವಂಥ ರೀತಿಯ ಪರೋಕ್ಷ ಸಂದೇಶವನ್ನ ರವಾನಿಸಿದ್ದಾರೆ ಅನ್ನುವಂಥ ಚರ್ಚೆಗಳೇ ಕಾಂಗ್ರೆಸ್ ಪಾಳ್ಯದಲ್ಲಿ ಹುಟ್ಕೊಂಡಿದ್ದಾವೆ. ಹೇಳಿ ಕೇಳಿ ಕೇರಳ ಮತ್ತು ಅಸ್ಸಾಂನ ಬಗ್ಗೆ ಕಾಂಗ್ರೆಸ್ ಬಹಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಕೇರಳದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸದ್ಬಳಕೆಯನ್ನ ಮಾಡ್ಕೊಳ್ಳೋದಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ನಿರ್ಧಾರವನ್ನು ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಅಸ್ಸಾಂನ ಜವಾಬ್ದಾರಿಯನ್ನು ಡಿ ಕೆ ಶಿವಕುಮಾರ್ ಅವರಿಗೆ ಹೆಗಲಿಗೆ ಹಾಕಿದ್ದಾರೆ. ಈ ಮೂಲಕ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂಥ ಪರೋಕ್ಷ ಸಂದೇಶವನ್ನೇನಾದರೂ ರಾಹುಲ್ ಗಾಂಧಿ ಅವರು ರವಾನಿಸಿದ್ರ ಅನ್ನುವಂಥ ಚರ್ಚೆಗಳನ್ನ ಕಾಂಗ್ರೆಸ್ನ ನಾಯಕರೇ ಮಾಡ್ತಿದ್ದಾರೆ. ಇದಕ್ಕೆ ಪ್ರಮುಖವಾದಂಥ ಕಾರಣ, ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಯನ್ನ ಕೇವಲ ಚುನಾವಣಾ ಪ್ರಚಾರಕ್ಕೋಸ್ಕರ ಮಾತ್ರ ಬಳಸ್ಕೊಳ್ತಾ ಅಂತ ರೀತಿಯ ಪರಿಪಾಠ ಕಾಂಗ್ರೆಸ್ನಲ್ಲಿ ಮುಂದುವರ್ಕೊಂಡು ಬಂದಿದೆ. ಯಾವುದೇ ರೀತಿಯ ಚುನಾವಣಾ ಜವಾಬ್ದಾರಿಗಳನ್ನ ಅವರ ಹೆಗಲಿಗೆ ಹಾಕೋದಿಲ್ಲ. ಇದೀಗ ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರಾಜ್ಯದ ಚುನಾವಣೆಯ ಜವಾಬ್ದಾರಿಯನ್ನು ಹಾಕಿದ್ದಾರೆ ಅಂತಂದ್ರೆ ಬೇರೆ ರೀತಿಯ ಜವಾಬ್ದಾರಿಗಳನ್ನ ಕೊಡುವಂತಹ ಕಾಲ ಇನ್ನೂ ಕೂಡ ಕೂಡಿ ಬಂದಿಲ್ಲ ಅನ್ನುವಂತಹ ಒಂದು ಮೆಸೇಜ್ ಎಲ್ಲ ಒಂದ್ ಕಡೆ ಪಾಸ್ ಆದಂತಾಗಿದೆ. ಕಾರ್ಯಕರ್ತರಿಗೆ ಹುರುಪಿದೆ, ಕಾರ್ಯಕರ್ತರು ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ, ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂತಹ ರೀತಿಯ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ರೀತಿಯ ಕೊರತೆ ಕಾರ್ಯಕರ್ತರಲ್ಲಿ ಕಾಣ್ ಬರ್ತಾ ಇಲ್ಲ. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ಆ ರೀತಿಯ ಕೊರತೆ ಇದೆ. ನಾಯಕತ್ವ ಬದಲಾವಣೆಯ ಹೊರತೆ ಶುರುವಾಗಬೇಕಾಗಿತ್ತು, ಆ ರೀತಿಯ ಹೊರತೆ ಇನ್ನೂ ಕೂಡ ಶುರುವಾಗಿಲ್ಲ. ಹೀಗಾಗಿ ಸಹಜವಾಗಿಯೇ ಕಾಂಗ್ರೆಸ್ನಲ್ಲಿ ಈ ರೀತಿಯ ಗೊಂದಲಗಳು ಮುಂದುವರೆದಂತ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನೇರವಾಗಿ ಹೇಳಬೇಕಂತ ಮೆಸೇಜ್ ಅನ್ನ ಪರೋಕ್ಷ ಸಂದೇಶಗಳ ಮೂಲಕ ಮಾತ್ರ ರವಾನೆ ಮಾಡ್ತಿದೆ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಇನ್ನೂ ಕೂಡ ಚರ್ಚೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಯಾಕೋ ಹಿಂದೇಟಾಗ್ತಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಇನ್ನು ಅಸ್ಸಾಂ ಚುನಾವಣೆಗೆ ಡಿ ಕೆ ಶಿವಕುಮಾರ್ ವೀಕ್ಷಕರು ಎಐಸಿಸಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಕಟಣೆಯನ್ನು ಹೊರಡಿಸಿದೆ. ಅದಕ್ಕೆ DCM ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಕ್ಷ ಹೇಳ್ದಂಗೆ ಕೇಳಬೇಕು, ಪಕ್ಷದ ಶಿಸ್ತಿನ ಸಿಪಾಯಿ ನಾನು, ನನಗೆ ಬೇರೆ ಆಯ್ಕೆ ಇಲ್ಲ ಅಂತಾರೆ DCM DK. ಪಕ್ಷ ನಮಗೇನು ಜವಾಬ್ದಾರಿ ಕೊಟ್ಟಿದೆಯೋ ಅದನ್ನು ನಿಭಾಯಿಸಬೇಕು. ಹಿಂದೂ ಕೂಡ ಜವಾಬ್ದಾರಿ ಕೊಟ್ಟಿದ್ದರು, ಈಗಲೂ ಕೂಡ ಮತ್ತೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಎಐಸಿಸಿ ಅವರು ಇದಕ್ಕೆ ಸಂಬಂಧಪಟ್ಟಂಗೆ ಮಾಧ್ಯಮ ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಅಸ್ಸಾಂ ಚುನಾವಣೆಗೆ DCM DK ಶಿವಕುಮಾರ್ ವೀಕ್ಷಕರು. I don't have any option. My option is whatever the party tells we have to do it. That is, being a congressman, I have to work for the party. I think I saw the press release of the ACC. They have asked me to look after. Earlier also I had been to Assam long back. Now also they want me to be in Assam. I don't have any option. My option is whatever the party tells we have to do it. That is being. ಸೊ ಇದು ಸಂಗತಿ. ಹಾಗಾದರೆ ಏನು ಆಪ್ಷನ್ ಇಲ್ಲ ಅಂತಂದ್ರೆ ಏನು ಅರ್ಥ? ಒಂದು ಸ್ವಲ್ಪ ದಿವಸ ಸುಮ್ಮನಿರಿ ಅಂತ ಏನಾದರೂ ಹೇಳಿದೆಯಾ ಹೈಕಮಾಂಡು? ಮೊದಲು ಈ 5 ರಾಜ್ಯಗಳ ಚುನಾವಣೆ ಆಗೋಗ್ಬಿಡ್ಲಿ, ಅದೆಲ್ಲ ಆದಮೇಲೆ ನೋಡೋಣ ಅನ್ನುವಂಥ ಸಂದೇಶ ಏನಾದರೂ ರವಾನೆ ಆಗಿದೆಯಾ? ಆ ಕಾರಣದಿಂದ DK ಶಿವಕುಮಾರ್ ಸುಮ್ಮನಾಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರಾ? ಸದ್ಯಕ್ಕೆ ಹಾಗಾದರೆ ಈ ಬದಲಾವಣೆಯ ಮಾತುಕತೆ ಅನ್ನುವಂಥದ್ದಿಲ್ವಾ? ಅಲ್ಲಿ ತನಕ ಸುಮ್ಮನಿರಿ ಅಂತ ಹೇಳಿದಾರಾ? ಟಿಕೆಟ್ ಹಂಚಿಕೆ ಪ್ರಕ್ರಿಯೆಯಿಂದ ಹಿಡಿದು ಚುನಾವಣಾ ಪ್ರಕ್ರಿಯೆಗಳ ತನಕ. ಅದಾದಮೇಲೆ ಏನು ಅಂದರೆ 1-2 ರಾಜ್ಯಗಳಲ್ಲಿ ಗೆದ್ದಾದ ಮೇಲೆ ಏನಾದರೂ ಪಟ್ಟ ಕೊಡ್ತೀವಿ ಅನ್ನುವಂಥ ಭರವಸೆ ಸಿಕ್ಕಿರಬಹುದಾ? ಇವೆಲ್ಲ ಪ್ರಶ್ನೆಗಳು ಕೂಡ ಇವೆ. ನಂದೇನಿಲ್ಲ, ಪಕ್ಷ ಹೇಳ್ದಂಗೆ ಕೇಳಬೇಕು, ಪಕ್ಷದ ಶಿಸ್ತಿನ ಸಿಪಾಯಿ ನಾನು ಅನ್ನುವಂಥ ಮಾತನ್ನು DK ಶಿವಕುಮಾರ್ ಹೇಳಿದ್ದಾರೆ. ಹಿಂದೂ ಹೇಳಿದ್ದಾರೆ, ಈಗಲೂ ಹೇಳ್ತಾ ಇದ್ದಾರೆ. ಅದರರ್ಥ ಏನು? ಇನ್ನು 3-4 ತಿಂಗಳು ಹಾಗಾದರೆ ಇಂಥ ಯಾವ ಚರ್ಚೆಗಳು ಕೂಡ ಇಲ್ಲ ಅನ್ನುವಂಥ ಸಂದೇಶನ